ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೃಷಿ ಇಲಾಖೆಯಲ್ಲಿ ಇವತ್ತವರೆಗೆ ಒಂದು ಸಮಸ್ಯೆ ಆಗಿಲ್ಲ ರೈತರಿಗೆ. ಗೊಬ್ಬರ ಕೊಡೋದಿರ್ಬೋದು, ಬೀಜ ಕೊಡೋದಿರ್ಬೋದು, ಔಷಧಿ ಕೊಡೋದಿರ್ಬೋದು, ಯಾವತ್ತೂ ಕೂಡ ಆಗಿಲ್ಲ. ಹಿಂದೆ ಎಲ್ಲ ಗೋಲಿಬಾರ್ಗಳೆಲ್ಲ ಆಗೋ ಸತ್ರು ರೈತರು ಹಾವೇರಿನಲ್ಲಿ. ಆ ತರ ನಮ್ಮ ಸರ್ಕಾರದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಚಲುವರಾಯಸ್ವಾಮಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ರೈತರಿಗೆ ಬೀಜ, ಗೊಬ್ಬರ, ಔಷಧಿ ತೊಂದರೆ ಆಗದ ರೀತಿ ನೋಡ್ಕೋಬೇಕು. ಅವರಿಗೆ ಕಾಲಕ್ಕೆ ವಿತರಣೆ ಮಾಡ್ತಕ್ಕಂಥದ್ದು ಮಾಡಬೇಕು, ದಾಸ್ತಾನನ್ನ ಮಾಡ್ಕೊಂಡಿರ್ಬೇಕು ಅಂತೇಳಿ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೇನೆ. ನಾವು ಬಂದ ಮೇಲೆ ಇವತ್ತವರೆಗೆ ಕಳೆದ ವರ್ಷ ಇರಬಹುದು, ಕಳೆದ ವರ್ಷ ಮಳೆ ಇರಲಿಲ್ಲ, ಭೀಕರವಾದಂತ ಬರಗಾಲ ಇತ್ತು. ಆ ಭೀಕರವಾದಂತ ಬರಗಾಲದಲ್ಲಿ ಪರಿಹಾರ ಕೊಡಲಿಲ್ಲ ನಮಗೆ. 2 ಮೆಮೊರಾಂಡಮ್ಗಳನ್ನು ಕೊಟ್ಟರೂ ಕೂಡ ಪರಿಹಾರ ಕೊಡಲಿಲ್ಲ. ಕೊನೆಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿ 3,454 ಕೋಟಿ ರೂಪಾಯಿಗಳನ್ನ ಸುಪ್ರೀಂ ಕೋರ್ಟ್ನವರ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಕೊಟ್ಟು ಬೇರೆ ರಾಜ್ಯಗಳಿಗೆ ಕೊಟ್ಟಿಲ್ಲ, ಇನ್ನ ಕೊಟ್ಟಿಲ್ಲ. ನಾವು ಈಗಾಗಲೇ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದಂತ NDRF ಹಣವನ್ನ ಸಂಪೂರ್ಣ ಹಂಚಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಬಳಿ ಸುಮಾರು 700ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಅವರ ಅಕೌಂಟ್ನಲ್ಲಿ ಇದೆ. ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಅಪಪ್ರಚಾರ ಮಾಡೋದು. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ. ಯಾವ ಅಭಿವೃದ್ಧಿ ಕೆಲಸ ನಿಂತೋಗಿದೆ? ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಜಾರಿ ಮಾಡಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಬಡವರು 4.5 ಕೋಟಿ ಜನರಿಗೆ ಸುಮಾರು 4ರಿಂದ 5 ಸಾವಿರ ರೂಪಾಯಿ ವರ್ಷಕ್ಕೆ ತಿಂಗಳಿಗೆ ಸಿಗೋ ರೀತಿಯಲ್ಲಿ ಮಾಡಿದ್ರು. 4ರಿಂದ 5 ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ತಾ ಇದೆ. ಬಡವರಿಗೆ ಅನುಕೂಲ ಆಗಲ್ವಾ? ಬಡವರು ಹೇಳಿ, ಇವತ್ತು ಇವರು ಬಿಜೆಪಿಯವರಿಗೆ, ಜೆಡಿಎಸ್ನವರಿಗೆ ತಾಕತ್ತಿದ್ರೆ ಬಡವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ಲಿ ನೋಡೋಣ. ಇವರಿಗೆ ದಮ್ಮಿಲ್ಲ. ಗ್ಯಾರಂಟಿಗಳು ನಿಲ್ಲಿಸಿ ಅಂತ ಹೇಳಿ ನೋಡೋಣ, ನೇರವಾಗಿ ಹೇಳಿ. ಬಡವರ ವಿರೋಧ ಆಗ್ತಾರೆ ಅಂತೇಳಿ ಭಯ, ನೇರವಾಗಿ ಹೇಳಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ದುಡ್ಡು. ಇವರ ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ. ಈ ವರ್ಷದ ಬಜೆಟ್ 3,71,000 ಕೋಟಿ ರೂಪಾಯಿ. 3,71,000 ಕೋಟಿ ರೂಪಾಯಿ. ಯಾವ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ? ನಾವು ನೀರಾವರಿ ಕೊಟ್ಟಿಲ್ಲ, PWD ಕೊಟ್ಟಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ. ಅಪಪ್ರಚಾರ ಮಾಡು. ಸಿದ್ದರಾಮಯ್ಯ ದಲಿತರು ಮಾತ್ರ ಹೇಳ್ತಾರೆ, ದಲಿತರ ಬಗ್ಗೆ ಕಣ್ಣೀರ್ ಮಾತಾಡ್ತಾರೆ, ಆದ್ರೆ ದಲಿತರ ವಿರುದ್ಧವಾಗಿ ನಡ್ಕೊಳ್ತಾರೆ ಅಂತ ಹೇಳೋದು. ನಾವು ದಲಿತರಿಗೆ ಮಾಡಿರೋ ಅಷ್ಟು ಕೆಲಸನ ಬೇರೆ ಯಾವ ಸರ್ಕಾರನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು ದಲಿತರ ವಿರೋಧಿಗಳು, ಅವರು ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಲಿತರ ವಿರೋಧಿಗಳು. ನಾನು ಕೇಳ್ತೀನಿ ಇವತ್ತು ನರೇಂದ್ರ ಮೋದಿ ಅವರಿಗೆ, ಇಲ್ಲಿ ಬಿಜೆಪಿಯವರಿಗೆ, ಅಶೋಕ, ವಿಜಯೇಂದ್ರ, ಯಾರ್ಯಾರಿದ್ದಾರೆ ಇವರಿಗೆಲ್ಲ ಕೇಳ್ತೀನಿ ನಾನು. SCP TSP ಕಾಯ್ದೆ ಕರ್ನಾಟಕ ಬಿಟ್ರೆ, ನಮ್ಮ ಸರ್ಕಾರ ಮಾಡೋದು ಬಿಟ್ರೆ, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯಗಳಲ್ಲಿ ಇದೆ ನೋಡಿ, ಹೇಳಿ ನೋಡಿ, ಯಾವ ರಾಜ್ಯಗಳಲ್ಲಿ ಇದೆ? ಇವತ್ತು SCP TSP ಕಾಯ್ದೆಯಲ್ಲಿ 24% ದಲಿತರಿಗೆ 39,121 ಕೋಟಿಯನ್ನ ಕರ್ನಾಟಕ ಸರ್ಕಾರ ಖರ್ಚು ಮಾಡುತ್ತಾ ಇದೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.